234 ಸಂಖ್ಯಾಬಲ ಇರುವಂತ ತಮಿಳುನಾಡು ವಿಧಾನಸಭೆಯಲ್ಲಿ 118 ಮ್ಯಾಜಿಕ್ ನಂಬರ್. ಟಿವಿಕೆ ಸದ್ಯ ಗೆದ್ದಿರುವಂತ ಶಾಸಕರ ಸಂಖ್ಯೆ 108. ಕಾಂಗ್ರೆಸ್ನ ಶಾಸಕರು 5 ಮಂದಿ ಗೆದ್ದಿದ್ದಾರೆ. ಪಿಎಂಕೆ ಅನ್ನುವಂಥ ಪಕ್ಷ ಏನಿದೆ ಇದು ಅಣ್ಣಾ ಡಿಎಂಕೆ ಅಂದ್ರೆ ಎನ್ಡಿಎ ಮೈತ್ರಿಕೂಟದ ಒಳಗಿರುವಂಥ ಪಕ್ಷ. ಇದರ 4 ಮಂದಿ ಶಾಸಕರಿದ್ದಾರೆ. ವಿಸಿಕೆಯ 2 ಶಾಸಕರಿದ್ದಾರೆ. ಮುಸ್ಲಿಂ ಲೀಗ್ನ 2 ಇದ್ದಾರೆ. ಸಿಪಿಐನ 2 ಇದ್ದಾರೆ. ಸಿಪಿಎಂನ 2 ಇದ್ದಾರೆ. ಈ ಒಕ್ಕೂಟವನ್ನು ಒಟ್ಟು ಸೇರಿಸಿದ್ರೆ ನಿಮಗೆ 125 ಆಗುತ್ತೆ ನಂಬರ್. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಯಾವುದು ಅಂತಂದ್ರೆ ಕಾಂಗ್ರೆಸ್ ಡಿಎಂಕೆ ಜೊತೆ ಗುರುತಿಸಿಕೊಂಡಿರುವಂತ ಪಕ್ಷ, ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರುವಂತ ಪಕ್ಷ. 5 ಮಂದಿ ಎಂಎಲ್ಎಗಳಿದ್ದಾರೆ. ಪಿಎಂಕೆ ಎನ್ಡಿಎ ಜೊತೆ ಗುರುತಿಸಿಕೊಂಡಿರುವಂತ ಪಕ್ಷ, ಅದರದ್ದು 4 ಮಂದಿ ಶಾಸಕರಿದ್ದಾರೆ. ಮುಸ್ಲಿಂ ಲೀಗು ಡಿಎಂಕೆ ಜೊತೆ ಗುರುತಿಸಿಕೊಂಡಿದೆ. ಸಿಪಿಐ ಡಿಎಂಕೆ ಜೊತೆ ಗುರುತಿಸಿಕೊಂಡಿದೆ. ಸಿಪಿಎಂ ಡಿಎಂಕೆ ಜೊತೆ ಗುರುತಿಸಿಕೊಂಡಿದೆ. ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ ಈ ಸಣ್ಣ ಪುಟ್ಟ ಪಕ್ಷಗಳು ತಮಿಳುನಾಡಲ್ಲಿ. ಬಟ್ ಈಗ ಇವರೇನಾದರೂ ವಿಜಯ್ ಅವರನ್ನ ಬೆಂಬಲಿಸಿದ್ರೆ ವಿಜಯ್ಗೆ 125 ನಂಬರ್ ಆಗುತ್ತೆ. ಬಹುಮತಕ್ಕೆ ಬೇಕಾಗಿರೋದು, ಸರಳ ಬಹುಮತಕ್ಕೆ ಬೇಕಾಗಿರೋದು 118. ಇದನ್ನು ಹೊರತುಪಡಿಸಿದ ಒಂದು ಸಾಧ್ಯತೆ ಅಂತಂದ್ರೆ ಅದು ಇದು ನೋಡ್ತಾ ಇದ್ದೀರಿ. ಟಿವಿಕೆ 108 ಇದ್ರೆ ಅಣ್ಣಾ ಡಿಎಂಕೆ ಎಐಎಡಿಎಂಕೆಯ 47 ಶಾಸಕರಿದ್ದಾರೆ. ಬಿಜೆಪಿಯ 1 ಇದ್ದಾರೆ. ಊಟಿಯಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯ 1 ಎಂಎಲ್ಎ. ಎಐಎಂಕೆ ಇದರ 1 ಶಾಸಕರು. ಅಂದ್ರೆ ಟೋಟಲ್ ಅಣ್ಣಾ ಡಿಎಂಕೆ ಪ್ಲಸ್ ಅಂತ, ಅಣ್ಣಾ ಡಿಎಂಕೆ ಮೈತ್ರಿಕೂಟದ ಮತ್ತು ಟಿವಿಕೆ ಒಟ್ಟು ಸೇರಿದ್ರೆ 157 ಆಗುತ್ತೆ ನಂಬರ್. ಬಟ್ ಈ ಸಾಧ್ಯತೆಗಿಂತ ನಾವು ಆಗ ತೋರಿಸಿದಂಥ ಸಾಧ್ಯತೆ ಇದೆಯಲ್ಲ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇರೋದು ಮತ್ತು ಅದೇ ಹೆಚ್ಚು ಪ್ರಸ್ತುತವೂ ಕೂಡ. ಯಾಕಂತಂದ್ರೆ ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಇರೋದಕ್ಕಿಂತ ಸಣ್ಣ ಪುಟ್ಟ ಪಕ್ಷಗಳನ್ನು ಒಟ್ಟು ಸೇರಿಸಿ ಅಧಿಕಾರಕ್ಕೆ ಇರೋದು ಈಸಿ ಮತ್ತು ಸಮಸ್ಯೆಯೂ ಕೂಡ ಇರೋದಿಲ್ಲ. ಅಣ್ಣಾ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ನೀವು ಮಂತ್ರಿ ಸ್ಥಾನಗಳನ್ನು ಬಿಟ್ಟು ಕೊಡಬೇಕಾಗತ್ತೆ, ಅವರು ಹೇಳಿದ್ದನ್ನು ಕೇಳಬೇಕಾಗತ್ತೆ, 108 ಸಮಸ್ಯೆಗಳು. ಬಟ್ ಸಣ್ಣ ಪುಟ್ಟ ಪಕ್ಷಗಳನ್ನು ಜೊತೆ ಸೇರಿಸಿಕೊಂಡು ನೀವು ಅಧಿಕಾರಕ್ಕೆ ಏರಿದ್ರೆ ಈ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ. ವಿಜಯ್ ಅವರು ಈಸಿಯಾಗಿ ಅಧಿಕಾರವನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಅಂತ ಸಾಧ್ಯತೆಗಳೇ ಈಗ ಜಾಸ್ತಿ ಇರೋದು. ಇನ್ನು ವಿಜಯ್ ಅವರು ಗೆಲ್ತಾ ಇರುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ, ಟಿವಿಕೆ ಗೆಲ್ತು ಅನ್ನೋದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರಿಗೆ ಕರೆ ಮಾಡಿದ್ದಾರೆ ರಾಹುಲ್ ಗಾಂಧಿ.